ಇನ್ನು ದರ್ಶನ್ ಬಳ್ಳಾರಿಗೆ ಹೋದ್ರು ಸ್ನೇಹಿತರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ದರ್ಶನ್ ಬಳ್ಳಾರಿಗೆ ಹೋಗ್ತಾ ಇದ್ದಂತೆ ಚಿಕ್ಕಣ್ಣಗೆ ಖಾಕಿ ಇದೀಗ ಡ್ರಿಲ್ ಮಾಡ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಅವರು 164 ಹೇಳಿಕೆ ದಾಖಲು ಮಾಡಿದ್ರು. ಇನ್ನು 164 ಹೇಳಿಕೆಯನ್ನ ಕೊಟ್ಟಿದ್ರು. ಆ 164 ಹೇಳಿಕೆ ದಾಖಲಾಗಿದ್ರು ಕೂಡ ದರ್ಶನ್ ಅವರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು. ಇದೇ ಕಾರಣಕ್ಕಾಗಿ ಏನು ಮಾತನಾಡಿದ್ರಿ ನೀವು ದರ್ಶನ್ ಅವರ ಜೊತೆಯಲ್ಲಿ? ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 164 ಹೇಳಿಕೆ ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ನೀವು ಸಾಕ್ಷಿ ಕೂಡ ಆಗಿದ್ದೀರಾ. ಯಾರ್ಯಾರು ಆ ಒಂದು ರೆಸ್ಟೋರೆಂಟ್ನಲ್ಲಿ ಆ ಒಂದು ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನೀವು ಸಾಕ್ಷಿಯಾಗಿದ್ದೀರಿ. ಆದರೆ ಅದಾದ ಬಳಿಕ ನೀವು ಯಾವ ಕಾರಣಕ್ಕಾಗಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ರಿ, ಭೇಟಿ ಮಾಡಿದ್ರು ಕೂಡ ಏನು ಮಾತನಾಡಿದ್ರಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಖಾಕಿ ಪಡೆ ಈಗ ಚಿಕ್ಕಣ್ಣಗೆ ಡ್ರಿಲ್ ಮಾಡ್ತಾ ಇದೆ. ಇನ್ನು ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಸಿಪಿ ಚಂದನ್ ಎದುರು ಚಿಕ್ಕಣ್ಣ ಅವರು ಹಾಜರಾಗಿದ್ರು. ಇನ್ನು ಅದೇ ರೀತಿಯಾಗಿ ಚಿಕ್ಕಣ್ಣ ಅವರನ್ನ ಎಸಿಪಿ ಚಂದನ್ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗಿದ್ದಂತಹ ಚಿಕ್ಕಣ್ಣ ಈ ಸಂಪೂರ್ಣ ವಿಚಾರಣೆಯನ್ನು ಮುಗಿಸಿ ಇದೀಗ ಹೊರಬಂದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ವಿಚಾರಣೆಗೆ ನೋಟಿಸ್ ನೀಡಿದ್ರು, ಹಾಗಾಗಿ ಬಂದಿದ್ಯಾ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೈಲ್ಗೆ ದರ್ಶನ್ ಸರ್ ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಇಲ್ಲ ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು. ಸರ್ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೇನೆ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ? ಇಲ್ಲ ಇಲ್ಲ ಸರ್, ಯಾರು ಕರೆದಿಲ್ಲ. ನೆನ್ನೆ ಕೊಟ್ಟಿದ್ರು. ಇವತ್ತು 9 ಗಂಟೆಗೆ ಬರುತ್ತೆ. ಇಲ್ಲ ಮೊನ್ನೆ ಜೈಲ್ಗೆ ದರ್ಶನ್ ಸರ್ ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ